ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಎಲ್ಲ ರೋಗಕ್ಕೂ ಅಡುಗೆ ಮನೆಯೇ ನಮ್ಮ ರಾಮಬಾಣ. ಪ್ಲಸ್ ನಮ್ಮ ದೇಹ ಹೇಳುತ್ತೆ ನಮಗೇನು ಆಗ್ತಾ ಇದೆ ಅಂತ ಹೇಳಿ. ಸೊ ಇವತ್ತು ನನಗೆ ಯಾಕೋ ತುಂಬ ಹೀಟ್ ಫೀಲ್ ಆಗಿ ಬಾಯಲ್ಲೆಲ್ಲ ಸ್ವಲ್ಪ ಹುಣ್ಣಾಗಿರೋ ಥರ ಆಗಿತ್ತು. ಸೊ ಅದಕ್ಕೆ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸಿಂದ ಯಾವ ರೀತಿ ದೇಹನ ಕೂಲ್ ಮಾಡ್ಕೋಬೇಕು, ಜೊತೆಗೆ ಅದು ನಮಗೆ ಯಾವ ರೀತಿ ಡಯಾಬಿಟಿಕ್ ಪ್ಲಸ್ ಥೈರಾಯ್ಡ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಿಮ್ಗೆಲ್ರಿಗೂ ತಂಬುಳಿ ರೆಸಿಪಿ ಗೊತ್ತಿದೆ, ಬಟ್ ನಾನಿಲ್ಲಿ ಕರಿಬೇವಿನ ತಂಬುಳಿನ ಮಾಡ್ತಾ ಇರೋದು. ಇದು ಹೇಗೆ ನಮ್ಮ ದೇಹಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದರೆ, ಸೊ ಫಸ್ಟ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ನಾನಿಲ್ಲಿ ಮೆಂತೆಕಾಳು ಯೂಸ್ ಮಾಡಿದ್ದೀನಿ ಮತ್ತು ಕರಿಬೇವು ಯೂಸ್ ಮಾಡಿದ್ದೀನಿ. ಎರಡೂ ದೇಹಕ್ಕೆ ತಂಪನ್ನು ಕೊಡುತ್ತೆ. ಸ್ವಲ್ಪ ಜಾಸ್ತಿ ಓವರ್ ತಂಪಾಗಬಾರ್ದು ಅನ್ನೋ ರೀಸನ್ಗೆ 4 ಮೆಣಸಿನಕಾಳನ್ನು ಯೂಸ್ ಮಾಡಿರೋದು. ಕರಿ ಲೀವ್ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಅದರಲ್ಲಿ ಆ್ಯಂಟಿ ಡಯಾಬಿಟಿಕ್ ಕಂಟೆಂಟ್ ಇದೆ. ಸೊ ಅದಕ್ಕೋಸ್ಕರ ಡಯಾಬಿಟಿಕ್ ಇರೋರು, ಹೇರ್ ಗ್ರೋತ್ ಆಗಬೇಕನ್ನೋರು, ನಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಕರಿಬೇವನ್ನ ತಿನ್ನೋದು ಒಳ್ಳೆಯದು. ಸೊ ಅದೇ ಥರನೇ ಇದು ಇಂಪ್ರೂವ್ಸ್ ಮೆಟಾಬಾಲಿಟಮ್ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಥೈರಾಯ್ಡ್ ಪೀಪಲ್ ಕೂಡ ಇದನ್ನು ತೊಗೋಬೋದು. ಸೊ ಜನರಲ್ ಓವರಾಲಾಗಿ ನಾನು ಹೇಳಬೇಕು, ಕರಿಬೇವಿನ ತಂಬುಳಿಂದ ಎಫೆಕ್ಟು ಫಸ್ಟ್ ನನಗೇನಾಗುತ್ತೆ ಅಂದರೆ ಬಾಡಿ ಕೂಲ್ ಆಗುತ್ತೆ, ಡೈಜೆಸ್ಟಿವ್ ಹೆಲ್ತ್ ಬರುತ್ತೆ, ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ, ಆ್ಯಂಟಿ ಇನ್ಫ್ಲಮೇಷನ್ ಎಫೆಕ್ಟ್ಸ್ ಕೊಡುತ್ತೆ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಕೂಡ ಈ ಕರಿಬೇವಲ್ಲಿ ಇರೋದ್ರಿಂದ ರೆಡ್ಯೂಸ್ ದ ರಿಸ್ಕ್ ಆಫ್ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಹೆಲ್ದಿ ಫುಡ್. ನೀವು ಮಧ್ಯಾಹ್ನನೂ ತಿನ್ಬೋದು, ರಾತ್ರಿನೂ ತಿನ್ಬೋದು. ಸೊ ನಾನು ಇದನ್ನು ನನ್ನ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ನಿಮಗೆ ಆಲ್ರೆಡಿ ತಂಬುಳಿ ರೆಸಿಪಿ ಗೊತ್ತಿರೋದ್ರಿಂದ ನಾನು ತಂಬುಳಿ ರೆಸಿಪಿ ಹೇಳಿಲ್ಲ, ಇದರ ಬೆನಿಫಿಟ್ಸ್ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಯಾವಾಗೆಲ್ಲ ದೇಹ ಸೆನ್ಸ್ನ ಕೊಡುತ್ತೆ, ಓಕೆ ಇವಾಗ ನಿನಗೆ ಹೀಟ್ ಆಗಿದೆ, ಸ್ವಲ್ಪ ಬಾಡಿನ ಕೂಲ್ ಮಾಡ್ಕೊ ಅಂತ. ಆಬ್ವಿಯಸ್ಲಿ ನಮ್ಮ ದೇಹಕ್ಕೆ ಏನು ಬೇಕು ಅಂತ ನಮ್ಮ ದೇಹನೇ ನಮಗೆ ಸೆನ್ಸ್ ಕೊಡುತ್ತೆ, ಬಟ್ ನಾವು ಅದನ್ನು ಅಬ್ಸರ್ವ್ ಮಾಡಲ್ಲ ಅಷ್ಟೇ. ಸೊ ಆ ಥರ ಆದಾಗ ನೀವು ನಿಮ್ಮ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಯೂಸ್ ಮಾಡಿಕೊಂಡು ನಿಮ್ಮ ದೇಹನ ತಂಪು ಮಾಡ್ಕೋಬೋದು, ಜೊತೆಗೆ ನಿಮ್ಮ ಆರೋಗ್ಯನ ಕೂಡ ನೀವು ಕಾಪಾಡ್ಕೋಬೋದು. ಮತ್ತು ಈ ಕರಿಬೇವು ಬಂದುಬಿಟ್ಟು ನಮ್ಮ ಹೇರ್ ಗ್ರೋತಿಗೆ ಅಷ್ಟೇ ಅಲ್ಲದೆ ಹಾರ್ಮೋನಲ್ಲಿ ಕೂಡ ಇದನ್ನಾಗುತ್ತೆ, ಎಲ್ಲ ಹಾರ್ಮೋನ್ಸ್ಗಳನ್ನ ಬ್ಯಾಲೆನ್ಸಿಗೆ ತರಕ್ಕೆ ಟ್ರೈ ಮಾಡುತ್ತೆ. ಸೊ ಇದೊಂದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾವಾಗೆಲ್ಲ ಅಡುಗೆ ಮಾಡೋಕ್ಕೆ ಟೈಮ್ ಇರಲ್ಲ, ನಿಮ್ಮ ದೇಹ ಯಾವಾಗ ನಿಮಗೆ ಸೆನ್ಸ್ ಮಾಡುತ್ತೆ, ಸೊ ಈ ರೀತಿ ನೀವು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೋದು. ಸಡನ್ನಾಗಿ ಹಾಸ್ಪಿಟ್ಲಿಗೆ ಹೋಗೋ ಬದಲು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳಿಂದ ನೀವು ನಿಮ್ಮ ಆರೋಗ್ಯದ ರೆಸಿಪಿಗಳನ್ನ ಮಾಡಿಕೊಂಡು ನಿಮ್ಮ ದೇಹದ ಸಿಂಬಾಲ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ನೀಡ್ಸ್ಗಳನ್ನ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಿಮ್ಮ ಹೆಲ್ತು ಕಂಟ್ರೋಲಿಗೆ ಬರುತ್ತೆ. ಅದರ ಬೆನಿಫಿಟ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಯಾವ ಥರ ಇತ್ತು, ಅದು ಸ್ಪೆಷಲಿ ಎಣ್ಣೆ ಮತ್ತು ತುಪ್ಪನ ಯೂಸ್ ಮಾಡಿದೆ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಅಡುಗೆ ಮನೆಯಲ್ಲಿರುವಾಗ ಪ್ರೀತಿಯಿಂದ ಅಡುಗೆ ಮಾಡಿದ್ರು ಏನಾದರೂ ಮ್ಯಾಜಿಕ್ ಮಾಡ್ಬೋದು. ಲವ್ ಯು ಆಲ್, ಬಾಯ್.